ನಾವಿವಾಗ ಪುನಃ ಸಫಾರಿಗೆ ಬಂದಿದ್ದೇವೆ. ಇದು ನಂದು 5ನೇ ಸಲ ಆಯಿತಾ ಕಬ್ಬಿನಿ ಸಫಾರಿಯಲ್ಲಿ ಮಾಡ್ತಾ ಇರೋದು. ಇವತ್ತು ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ, ಆದರೂ ನೋಡುವ. ಲಾಸ್ಟ್ ಟೈಮ್ ಬಂದಾಗ ಏನೂ ಕೂಡ ಸಿಗಲಿಲ್ಲ ಆಯಿತಾ, ತುಂಬ ಬೇಜಾರಾಗಿತ್ತು. ಸೊ ವೀಡಿಯೋಸೇ ಮಾಡಲಿಲ್ಲ. ಇವತ್ತು ನಮಗೆ ಏನು ಸಿಗುತ್ತೆ ಅಂತ ನೋಡುವ. ಸೊ ನಾವು ಹೋಗ್ತಾ ಇದ್ದೀವಿ. ನಮ್ಮದು ಬಸ್ ಬಂದುಬಿಟ್ಟು ಇದು ನಾವು ಇಲ್ಲಿ ಬಂದಾಗೆಲ್ಲ ಬಸ್ಸೇ ಬುಕ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಕೂಡ ಬಸ್ಸೇ, ಬನ್ನಿ ಹೋಗುವ. ಈ ಗೇಟಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ದಾಟೋ ಆಗಲೇ ಮನಸ್ಸಲ್ಲಿ ಫುಲ್ ಅಂದ್ಕೊಳ್ಳೋದು, ಇವತ್ತು ಹುಲಿನ ಕಾಣಬೇಕು ಅಂತ. ಈ ಗೇಟ್ ದಾಟುವಾಗಲೇ ಪ್ರೇಯರ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಯಿತು ನಮ್ಮ ಅವಸ್ಥೆ ಆಯಿತು ಅಲ್ಲಿ. ಅಂತೂ ನಾವು ಮೇನ್ ರೋಡಿಂದ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗೋ ಗೇಟ್ ತನಕ ತಲುಪಿದ್ದೇವೆ. ಇನ್ನು ಫಾರೆಸ್ಟ್ ಒಳಗಡೆ ಎಂಟ್ರಿ ಆದಾಗ ಗೊತ್ತಾಗುತ್ತೆ ಇನ್ನೇನೇ ನಮಗೆ ಸಿಗುತ್ತೆ ಅಂತ ಹೇಳಿ. ಈ ಫಾರೆಸ್ಟ್ ಅಂತೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಫುಲ್ ಇರೋದೆಲ್ಲ ಕಪ್ಪು ಮಣ್ಣು, ಫುಲ್ ಗ್ರೀನರಿ, ಅದ್ರದ್ದು ಮಧ್ಯದಲ್ಲಿ ಅನಿಮಲ್ಸ್. ವಾವ್, ಸೂಪರ್. ಫಸ್ಟೇ ನಮಗೆ ಸಿಕ್ಕಿರೋದು ಎಲಿಫೆಂಟ್. ನಮ್ಮ ರಾಜ ಅಂತ ಹೇಳೋ ಹಾಗೆ ಮೊದಲೇ ಕಂಡದ್ದು ಎಲಿಫೆಂಟ್ ಆಯಿತಾ. ಅದು ಸ್ವಲ್ಪ ಲಾಂಗಲ್ಲಿತ್ತು, ಅದು ಆಗಿದ್ಮೇಲೆ ಸ್ವಲ್ಪ ಲಾಂಗ್ ಹೋದಾಗ ಪುನಃ ಕಂಡದ್ದು ಎಲಿಫೆಂಟ್ ಆಯಿತಾ. ಎಲಿಫೆಂಟ್ ಇದು ದೊಡ್ಡದಾಗಿರಲಿಲ್ಲ, ಸಣ್ಣ ಮರಿ ಥರ ಇತ್ತು, ಒಳಗಡೆಯಿಂದ ಕಾಣ್ತಾ ಇತ್ತು. ನಾವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅದು ಮೇಲೆ ಬರುತ್ತಾ ಅಂತ ನೋಡಲಿಕ್ಕೆ. ಈ ಎಲಿಫೆಂಟ್ ಅಂತೂ ನಮ್ಮನ್ನು ತುಂಬಾ ಆಟಾಡಿಸ್ಬಿಡ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ. ನಾವು ಇಷ್ಟರೊಳಗೆ ಫಾರೆಸ್ಟ್ ಒಳಗಡೆ ಹೋಗಿ ಈ ಥರ ಒಂದು ಎಲಿಫೆಂಟ್ ನಮ್ಮನ್ನು ಅಡ್ಡ ಹಾಕಿ ಹೋಗ್ಲಿಕ್ಕೂ ಬಿಡ್ತಾಯಿಲ್ಲ, ನಿಲ್ಲಕ್ಕೂ ಬಿಡ್ತಾಯಿಲ್ಲ, ಹಾಗೆ ಮಾಡಿಲ್ಲ. ಬಟ್ ಇದು ಓಡಿ ಬರ್ತಾ ಇರೋದೇ ನೋಡಿ ಯಾವ ರೀತಿ ಇದೆ ಅಂತ. ಆದರೂ ಚೆನ್ನಾಗಿತ್ತು, ಯಾಕೆಂದರೆ ದೊಡ್ಡದಾಗಿರಲಿಲ್ಲ ಅಲ್ವಾ, ಸಣ್ಣದಲ್ವಾ, ನೋಡಲಿಕ್ಕೂ ಚೆನ್ನಾಗಿತ್ತು. ಇದಾದ ನಂತರ ನಡೆದ ವಿಷಯ ಏನು ಅಂತ ಹೇಳಿದ್ರೆ, ಮುಂದೆಗೆ ಹೋಗ್ಲಿಕ್ಕೇನೂ ಬಿಡ್ತಾಯಿಲ್ಲ ನಮ್ಮನ್ನು. ಅಲ್ಲಿಂದ ಗಾಡಿ ನಿಲ್ಲಿಸ್ಲಿಕ್ಕೇನೂ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ಕೂ ಅಲ್ಲ, ಹಿಂದೆಗೆ ಹೋಗೋಕ್ಕೂ ಅಲ್ಲ. ಯಾವ ಸೈಡ್ ನಾವು ಹೋಗ್ತೀವಿ ಆ ಸೈಡ್ಗೆ ಬರ್ತಾಯಿತ್ತು. ನೀವೇ ನೋಡಿ, ಗೊತ್ತಾಗುತ್ತೆ. ಹೆದರಿಸ್ತಾ ಇದೆ. ಅಣ್ಣ ಹೆಂಗೋ ನಾವು ಎಲಿಫೆಂಟ್ ಕೈಯಿಂದ ಈ ಕಡೆ ತಪ್ಪಿಸ್ಕೊಂಡು ಬಂದಿದ್ದೀವಿ. ನಂತರ ನಾವು ಕಂಡದ್ದು ಸಾಂಬಾ ಡೇಸ್. ನಾವು ಸಾಂಬಾ ಡೇಸ್ನ ಇಷ್ಟೊಂದು ಜೊತೆಗೆ ಕೂತಿರೋದು ಇದುವರೆಗೆ ಕಾಣಿರಲಿಲ್ಲ. ಒಂದೊಂದಾಗೆಲ್ಲ ಆ ಕಡೆ ಇರುತ್ತೆ, ಆದರೆ ಇದು ಫುಲ್ ಎಲ್ಲ ಒಟ್ಟಿಗೆ ಕೂತ್ಕೊಂಡಿತ್ತು. ಸೊ ಅದನ್ನು ಕೂಡ ನೋಡಿ ಮುಂದೆಗೆ ಹೋಗ್ತಾ ಇದ್ವಿ. ಮುಂದೆಗೆ ಹೋದಾಗೆ ನಾರ್ಮಲ್ ನಾವು ಎಲ್ಲ ಕಡೆ ನೋಡಿರ್ತೇವೆ ಈ ಡೇಸ್ನ. ಇವಾಗ ಕಾಮನ್ ಆಗಿ ಎಲ್ಲ ತೋಟದೊಳಗಡೆ ರೋಡ್ ಸೈಡ್ ಎಲ್ಲ ಕಡೆ ಕಾಣ್ತೇವೆ ಈ ರೀತಿಯಾದ ಜಿಂಕೆ. ಇದು ಕೂಡ ಇತ್ತು, ಇದು ಸುಮಾರು ಆ ಕಡೆ ಓಡಾಡ್ತಾ ಇತ್ತು. ಸೊ ಅದನ್ನು ಕೂಡ ನೋಡಿ ನಂತರ ನಮ್ಮ ಪಯಣ ಮುಂದುವರೆದವು. ಇನ್ನೇನು ಸಿಗುತ್ತೆ ನೋಡಬೇಕಲ್ಲ, ನಮಗೆ ಮೇಯ್ನಾಗಿ ಬೇಕಾಗಿರೋದು ಹುಲಿರಾಯ. ಆದರೆ ಹುಲಿರಾಯ ಅಂತೂ ಬರಲೇ ಇಲ್ಲ. ಓ ಮೈ ಗಾಡ್, ಯು ಅಗೇನ್. ಪುನಃ ಆನೆ. ನಮ್ಮದು ಆನೆ ಸಫಾರಿ ಆಗೋಯ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಹೋದ ಕಡೆ ಬಂದ ಕಡೆ ನಿಂತ ಕಡೆ ಎಲ್ಲ ಕಡೆ ಆನೆಗಳೇ ಆಗೋಯ್ತು. ಇದು ಆನೆ ಮೊದಲು ಹೊರಟಾಗಲೇ ಆನೆ, ಆಮೇಲೆ ಪುನಃ ಆನೆ, ನಂತರ ಜಿಂಕೆ, ಪುನಃ ಆನೆ. ಇದು ಆನೆ ಸಫಾರಿ ಆಗೋಯ್ತು ನಮ್ಮದು. ಇದು ನೋಡ್ಕೊಂಡು ಮುಂದೆ ಹೋದರೆ ಅಲ್ಲಿ ಪುನಃ ಆನೆ.
ನಾನು ಹೇಳ್ದೆ ಅಲ್ವ 4-5 ಆನೆನ ನಾವು ನೋಡಿದ್ವಿ ಆಯ್ತು ಈ ಸಫಾರಿಯಲ್ಲಿ. ಫುಲ್ ಆನೆನೆ, ಯಾವ ಕಡೆ ತಿರುಗಿದ್ರು ನಿಂತರು ಬಂದರು ಕೂತರು ಆನೆನೆ. ഇന്ന് നമ്മളെ സഫാരിയിൽ ഒന്നും കിട്ടിയിട്ടില്ല. വെറു ആനൻ്റെ സഫാരി ആയിട്ട് വന്നേ അല്ലച്ചു. എന്ത് സഫാരി ഇന്ന് ആന സഫാരി, എലിഫൻറ്റ് സഫാരി കഴിഞ്ഞിട്ട് വന്നേ. പക്ഷെ നല്ല ഉണ്ടായി, അടിപൊളിയുണ്ട്. അപ്പോൾ നെക്സ്റ്റ് സഫാരിയിൽ നമുക്ക് കാണാം. ബൈ. ನಾನು ವಿಡಿಯೋ ಎಡಿಟ್ ಮಾಡುವಾಗಷ್ಟು ಅಬ್ಸರ್ವ್ ಮಾಡ್ತಿದ್ದೆ ಆಯ್ತಾ. ಇಂಟ್ರೋ ಆಮೇಲೆ ಬಾಕಿ ಇರೋದೆಲ್ಲ ಕನ್ನಡದಲ್ಲಿ ಆಗಿಬಿಟ್ಟಿದೆ, ವೈಂಡ್ ಅಪ್ ಮಲಯಾಳಂ ಆಗಿಬಿಟ್ಟಿದೆ. ಯಾಕಂದರೆ ಆನೆ ನೋಡಿ ಫುಲ್ ಆನೆ ಸಫಾರಿ ಆಗಿಬಿಟ್ಟಿದೆ ಅಲ್ವಾ, ಸೊ ಅದರಿಂದ ಮಲಯಾಳ ಮಿಕ್ಸ್ ಆಗೋಯಿತು ಮಧ್ಯದಲ್ಲಿ. ಓಕೆ ಗಾಯ್ಸ್, ನೆಕ್ಸ್ಟ್ ಸಫಾರಿಯಲ್ಲಿ ನಮಗೆ ಸಿಗೋಣ. ಪೇಜ್ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.